ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಫ್ರೆಂಡ್ಸ್, ಕರ್ನಾಟಕದ ಅಭಿನಯ ಚಕ್ರವರ್ತಿಯಾದ ಬಾದ್ಶಾ ಕಿಚ್ಚ ಸುದೀಪ್ ಸರ್ನ ಫಿಲ್ಮ್ನ ಟ್ರೈಲರ್ ಈಗಷ್ಟೇ ರಿಲೀಸ್ ಆಗಿದ್ದು ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು ಈ ಫಿಲ್ಮ್ನ ಟ್ರೈಲರ್. ಹೌದು ಫ್ರೆಂಡ್ಸ್, ಈ ಫಿಲ್ಮ್ನ ಟ್ರೈಲರಲ್ಲಿ ಸುದೀಪ್ ಸರ್ನ ನ್ಯೂ ಲುಕ್ ಹಾಗೂ ಅವರ ಸ್ವ್ಯಾಗ್, ವಿಜಯ್ ಕಾರ್ತಿಕೇಯ ಅವರ ಡೈರೆಕ್ಷನ್ ಆನ್ ಟಾಪ್ ಅಲ್ಲಿ ಮೂಡಿ ಬಂದಿದೆ ಅಂತ ಹೇಳ್ಬೋದು ಈ ಟ್ರೈಲರ್ ಅಲ್ಲಿ ನೋಡಿರುವಂತೆ. ಹಾಗೆ ಈ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನು ಕೊಟ್ಟವರು ಬಿ ಅಜನೀಶ್ ಲೋಕನಾಥ್ ಅವರು ಆಗಿದ್ದಾರೆ. ಹಾಗೆ ಈ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಂಗಂತೂ ತುಂಬಾ ಇಷ್ಟ ಆಗಿದ್ದು. ಹಾಗೂ ಮಾರ್ಕ್ಸ್ ಫಿಲ್ಮ್ ಕನ್ನಡ ಚಿತ್ರರಂಗದಲ್ಲಿ 100 CR ಅತಿ ವೇಗವಾಗಿ ತಲುಪುವ ಇನ್ನೊಂದು ಫಿಲ್ಮ್ ಆಗುವ ಎಲ್ಲ ಲಕ್ಷಣಗಳು ಮೂಡಿ ಬರುತ್ತಿದೆ ಅಂತ ಹೇಳ್ಬೋದು ಈ ಟ್ರೈಲರನ್ನು ನೋಡಿ ಆದಮೇಲೆ. ಹೌದು ಫ್ರೆಂಡ್ಸ್, ಈ ಫಿಲ್ಮ್ನ ಟ್ರೈಲರ್ ತುಂಬ ಪರ್ಫೆಕ್ಟ್ ಆಗಿ ಕಟ್ ಮಾಡಿದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಿದೆ ಅಂತ ಹೇಳ್ಬೋದು ಮಾರ್ಕ್ಸ್ ಫಿಲ್ಮ್. ಅದಕ್ಕಿಂತ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಕರ್ನಾಟಕದ ಅಭಿನಯ ಚಕ್ರವರ್ತಿಯಾದ ಬಾದ್ಶಾ ಕಿಚ್ಚ ಸುದೀಪ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮಗೆಲ್ಲರಿಗೂ ತಿಳಿದಿರುವಂತೆ ಮಾರ್ಕ್ಸ್ ಫಿಲ್ಮ್ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಿದ್ದು ಎಲ್ಲ ಕಡೆಯಲ್ಲಿ ಹೆಚ್ಚು ಕ್ರೇಜ್ ಇದೆ ಅಂತ ಹೇಳ್ಬೋದು ಈ ಫಿಲ್ಮ್ಗೆ. ಹಾಗೆ ಬಿಡುಗಡೆದ 1ನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಪ್ರಿಡಿಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಅಕಾರ್ಡಿಂಗ್ ಟು ದ ಈ ಫಿಲ್ಮ್ಗಿರೋ ಕ್ರೇಜ್ ಹಾಗೂ ಈ ಫಿಲ್ಮ್ಗೆ ಸಿಗುತ್ತಿರುವ ಸ್ಕ್ರೀನ್ ಕೌಂಟ್ ಮುಖಾಂತರ. ಹೌದು ಫ್ರೆಂಡ್ಸ್, ಈ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿಯ ಪ್ರಿಡಿಕ್ಷನ್ನ ಮಾಹಿತಿ ತಿಳಿದುಕೊಳ್ಳೋ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಕರ್ನಾಟಕದ ಅಭಿನಯ ಚಕ್ರವರ್ತಿಯಾದ ಬಾದ್ಶಾ ಕಿಚ್ಚ ಸುದೀಪ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಮಾರ್ಕ್ಸ್ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಪ್ರಿಡಿಕ್ಷನ್ ಹಾಗೂ ಈ ಫಿಲ್ಮ್ನ ಮಾಹಿತಿಯ ನಿಮಗೆ ತಿಳಿಸ್ತಿರ್ತೀವಿ. ಹೌದು ಫ್ರೆಂಡ್ಸ್, ಬಿಡುಗಡೆದ 1ನೇ ದಿವಸಕ್ಕೆ ಕರ್ನಾಟಕದಲ್ಲಿ ಅಕಾರ್ಡಿಂಗ್ ಟು ದ ಕ್ರೇಜ್ ಹಾಗೂ ಈ ಫಿಲ್ಮ್ಗೆ ಸ್ಕ್ರೀನ್ ಕೌಂಟ್ ಮುಖಾಂತರ 18ರಿಂದ 20 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಆಂಧ್ರ ಪ್ರದೇಶದಲ್ಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಪ್ರಿಡಿಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ 2ರಿಂದ 3 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ತಮಿಳುನಾಡಲ್ಲಿ 5ರಿಂದ 6 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಕೇರಳದಲ್ಲಿ 1ರಿಂದ 2 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಹಿಂದಿಯಲ್ಲಿ 5ರಿಂದ 7 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಈ ಫಿಲ್ಮ್ನ ಓವರ್ಸೀಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಪ್ರಿಡಿಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ 3ರಿಂದ 4 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ 36ರಿಂದ 38 ಕೋಟಿವರೆಗೆ ಕಲೆಕ್ಷನ್ ಮಾಡ್ಬೋದು ಅಂತ ಹೇಳ್ಬೋದು. ಯಾಕೆಂದರೆ ಈ ಫಿಲ್ಮ್ ಹಲವಾರು ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಿರೋ ಮೂಲಕ ಒಂದು ಅದ್ಭುತವಾದ ಕ್ರೇಜನ್ನು ಹುಟ್ಟಾಗಿದೆ ಅಂತ ಹೇಳ್ಬೋದು ಮಾರ್ಕ್ಸ್ ಫಿಲ್ಮ್. ಹಾಗೆ ನಿಮ್ಮ ಪ್ರಕಾರ ಈ ಫಿಲ್ಮ್ ಬಿಡುಗಡೆದ 1ನೇ ದಿವಸಕ್ಕೆ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಈ ಫಿಲ್ಮ್ನ ಟ್ರೈಲರ್ ಹೇಗಿತ್ತಂತ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ಕರ್ನಾಟಕದ ಅಭಿನಯ ಚಕ್ರವರ್ತಿಯಾದ ಬಾದ್ಶಾ ಕಿಚ್ಚ ಸುದೀಪ್ ಸರ್ನ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಡೈಲಿ ಮಾರ್ಕ್ಸ್ ಫಿಲ್ಮ್ ಹಾಗೂ ಎಲ್ಲ ಕನ್ನಡ ಫಿಲ್ಮ್ಸ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಪ್ರಿಡಿಕ್ಷನ್ ಹಾಗೂ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ. ಥ್ಯಾಂಕ್ ಯು.